ಸ್ಟಾರ್ಟ್ ಮಾಡಲಮ್ಮ. ಇರಿ ನಾನು ಆಲ್ಮೋಸ್ಟ್ ಎಲ್ಲ ಆಗಿದ್ದಾರೆ ಸರ್, ಜಾಯಿನ್ ಸ್ಟಾರ್ಟ್ ಮಾಡಿ. ಓಕೆ. Logarithm of s of x into r into 0.5 into standard deviation square whole to the power of t divided by standard deviation square root of t. Okay, so ಇವಾಗ ಏನ್ ಮಾಡ್ತೀನಿ ನೋಡಿ, ln s ಬಂದ್ಬಿಟ್ಟು ಎಷ್ಟಿದೆ ನೋಡಿ, 60 divided by 56 plus r ಎಷ್ಟಿದೆ ನೋಡಿ, 0.14 into 0.5 into 0.3 the whole square whole to the power of 0.5 divided by standard deviation ಎಷ್ಟಿದೆ ನೋಡಿ, standard deviation is 0.3 whole to the power of t ಬಂದ್ಬಿಟ್ಟು 0.05. that is equals to 60 by 56 ಎಷ್ಟು ಮಾ? 1.0714. 1.0714 ಪ್ಲಸ್ ಫಸ್ಟ್ ಈ ಸ್ಕ್ವೇರ್ ನ ಡೀಲ್ ಮಾಡ್ಬೇಕು ನೀವು. 0.14 into 0.5 into 0.09 whole to the power of 0.5 divided by 0.3 into 0.5 to square root ಮಾಡಿ 0.707 ಸರ್. ಅಷ್ಟೇನಾ? 0. ಇನ್ನ ಇದೆ ಸರ್, 3 ತಗೊಂಡಿದ್ದು ಸರ್ ನಾನು. ಇನ್ನೊಂದು ಎಲ್ಲಿಮ್ಮ? 1 ಸರ್. 1. ಓಕೆ, ಇವಾಗ this is equals to ln 1.0714 ಪ್ಲಸ್ ಇದು 3 ಮಲ್ಟಿಪ್ಲೈ ಮಾಡಿ 0.14 into 0.5 into 0.09 ಮಲ್ಟಿಪ್ಲೈ ಮಾಡಿ 0.0063 sir. 0.0063 whole to the power of 0.5 divided by ಇದೆರಡು ಮಲ್ಟಿಪ್ಲೈ ಮಾಡಿ ಮಾ 0.213 ಸರ್. 213 ನಾಮ? ಎಸ್ ಸರ್. ಇದು ಓಕೆನಾ? 0.21 ಸರ್, ಅದು 213 ಇದೆ ಅಲ್ವಾ ಸರ್? 3 ಹೆಂಗಾಗತ್ತೆ ಸರ್? 5 ಮೇಲೆ ಇಲ್ವಲ್ಲ ಸರ್? ಎಲ್ಲಿಮ್ಮ? 212 ಅಲ್ವಾ ಸರ್ ಇರೋದು? 0.21213 sir. 0.212 sir. ಸರಿಯಾಗಿ ಕೇಳಿಸಲ್ಲ ಅದಕ್ಕೆ. 0.21 ಮತ್ತೆ 21. 213 ಸರ್ ಮತ್ತೆ. ಓಕೆ, ಬೇರೆ 2 ಇಟ್ಕೊಳ್ಳೋಣ. 0.21 ಇಟ್ಕೊಳ್ಳೋಣ. ಓಕೆ, ಇವಾಗ ಕಂಟ್ರೋಲ್ ಸಿ ನಾನು ಈ ಕಡೆ ಮಾಡ್ತೀನಿ ಮಾ. ನೆಕ್ಸ್ಟ್ ಪೇಜ್ ನಲ್ಲಿ ಮಾಡ್ತೀನಿ, ನಂಗೆ ಪ್ಲೇಸ್ ಇಲ್ಲ. D1 is equals to ln 0.1074. ಓಕೆನಾ?
ಇವಾಗ ಇದ್ರದ್ದು ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡೋಣ ಕ್ಯಾಲ್ಕುಲೇಟರ್ ನಲ್ಲಿ. ಸರ್ ಲಾಗ್ರಿಥಮ್ 1.0714 ಅದು ಕ್ಯಾಲ್ಕುಲೇಟರ್ ನಲ್ಲಿ ಎಷ್ಟು ಬರುತ್ತೆ ನೋಡೋಣ. ಓಕೆ, ಸೊ ನಾನು ಏನ್ ಪ್ರೆಸ್ ಮಾಡ್ತೀನಿ ಇಲ್ಲಿ ನೋಡಿ. ಒಂದು ನಿಮಿಷ, ಏನ್ ಪ್ರೆಸ್ ಮಾಡಿದೀನಿ ln ಇಂಟು 1.0714 ಎಷ್ಟು ಬರ್ತದೆ ನೋಡಿ. 0.06. ಓಕೆ, that is equals to 0.06897 ಹಾಕ್ತೀನಿ. ಓಕೆನಾ? ಇದು ಓಕೆನಮ್ಮ ಇದು ವ್ಯಾಲ್ಯೂ? ಪ್ಲಸ್ ಇವಾಗ ಇಲ್ಲಿ ನೋಡಿ, ಈ ವ್ಯಾಲ್ಯೂಗೆ ನೀವ್ ಏನ್ ಮಾಡ್ಬೇಕಂದ್ರೆ 0.0063 ಇದನ್ನ ಸ್ಕ್ವೇರ್ ರೂಟ್ ಮಾಡ್ಬೇಕು. 0.5 ಇದ್ರೆ ಏನ್ ಮಾಡ್ಬೇಕಪ್ಪ? ಸ್ಕ್ವೇರ್ ರೂಟ್ ಮಾಡ್ಬೇಕು. ಮಾಡೋದಲ್ವಾ ಸರ್? ಇಲ್ಲಮ್ಮ, 0.5 ಇದ್ರೆ ಏನ್ ಮಾಡ್ಬೇಕು? ಸ್ಕ್ವೇರ್ ರೂಟ್ ಮಾಡ್ಬೇಕು. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ, ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ ಒಂದೇ ನಿಮಿಷ ನೋಡಿ ಕ್ಲಾಸ್, ಎವ್ರಿಬಡಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ದಿಸ್ ಇಸ್ ಲಿಟಲ್ ಬಿಟ್ ಇಂಪಾರ್ಟೆಂಟ್. ಆ 0.0063 ಓಕೆನಮ್ಮ? ಕಾಣಿಸ್ತಾ ನಿಮ್ಗೆ ಗರ್ಲ್ಸ್, ಬಾಯ್ಸ್? ಸರ್ ಇವಾಗ ನೋಡಿ, ಟು ದ ಪವರ್ ಆಫ್ 0.5 ಅನ್ನು ಹಾಕ್ತಾ ಇದ್ದೀನಿ. ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 0.0793 ಬಂತಾ? ಸ್ವಲ್ಪ ಕನ್ಫರ್ಮ್ ಮಾಡಿ, ಬಂತಾ? ಸರ್ ನಾನು ಇವಾಗ ಅದನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ, ಸ್ಕ್ವೇರ್ ರೂಟ್ ಮಾಡ್ತೀನಿ. ಅದೇ ವ್ಯಾಲ್ಯೂ ಬರ್ತಾ ಇದೆಯಾ? ಎಸ್, ಕನ್ಫರ್ಮ್. ಅದೇ ವ್ಯಾಲ್ಯೂ ಬರ್ತಾ ಇದೆ ನೋಡಿ. ಇದಕ್ಕೆ ಅದೇ ವ್ಯಾಲ್ಯೂ ಬರ್ತಾ ಇದೆಯಾ? ಸೊ 0.5 ಅನ್ನು ಕೊಟ್ರೆ ಏನ್ ಮಾಡ್ಬೇಕು? ಸ್ಕ್ವೇರ್ ರೂಟ್ ಮಾಡಿ. ಐ ಆಮ್ ಟೆಲಿಂಗ್ ಆಲ್ ಅಗೇನ್, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. x ಟು ದ ಪವರ್ ಆಫ್ 0.5 ಮಾಡಿದ್ರೆ ಏನ್ ಮಾಡ್ಬೇಕು? ಸ್ಕ್ವೇರ್ ರೂಟ್ ಮಾಡಿ. x ಟು ದ ಪವರ್ ಆಫ್ 0.25 ಕೊಟ್ರೆ ಏನ್ ಮಾಡ್ಬೇಕು? 2 ಸತಿ ಸ್ಕ್ವೇರ್ ರೂಟ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಇದು ಒಂದು ನೋಟ್ ಮಾಡಿ ಇಟ್ಕೊಳ್ಬೇಕು ನೀವು, ಬಾಯ್ಸ್ ಆಗ್ಲಿ ಗರ್ಲ್ಸ್ ಆಗ್ಲಿ. ನೋಟ್ ದಿಸ್. x ಟು ದ ಪವರ್ ಆಫ್ 0.5 ಕೊಟ್ರೆ ಏನ್ ಮಾಡ್ಬೇಕು? ಸ್ಕ್ವೇರ್ ರೂಟ್. 0.25 ಕೊಟ್ರೆ ಏನ್ ಮಾಡ್ಬೇಕು? 2 ಸತಿ ಸ್ಕ್ವೇರ್ ರೂಟ್ ಮಾಡಬೇಕು. ಏನಾ ತೊಂದರೆ ಇದೆಯಾ ಇದರಲ್ಲಿ? ಓಕೆ, ಇವಾಗ ನೋಡೋಣ ವ್ಯಾಲ್ಯೂ ಎಷ್ಟು ಬಂದಿದೆ. 0.07937 ಎಷ್ಟು ವ್ಯಾಲ್ಯೂ ಇದ್ದಿದ್ದು? ನೋಟ್ ಮಾಡ್ಕೊಳ್ಳಿ. 0.07937 ಡಿವೈಡೆಡ್ ಬೈ 0.212. ಟೋಟಲ್ ಮಾಡಿ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ನೋಡಿ. ಫಸ್ಟ್ ಇದೆರಡು ಆಡ್ ಮಾಡಿ, ಆಮೇಲೆ ಇದರಿಂದ ಡಿವೈಡ್ ಮಾಡಿ. ನೀವು ಹೇಳೋದ್ ಮುಂಚೆ ನಾನೇ ಮಾಡ್ಬಿಡ್ಬೋದು ಕ್ಯಾಲ್ಕುಲೇಟರ್ ನಲ್ಲಿ.
ಯಶವಂತಮ ವ್ಯಾಲ್ಯೂ ಹೆಂಗ್ ಬಂತು? ಇದೆರಡು ಆಡ್ ಮಾಡಿ ಆದ್ರಿಂದ ಇದನ್ನ ಡಿವೈಡ್ ಮಾಡಬೇಕು. 0.69971 sir. 0.69971 1 Okay. sir. 71. ಇವಾಗ D2 ಫಾರ್ಮುಲಾ ಏನು? D2 ಫಾರ್ಮುಲಾ ಏನ್ಮಾ? D1 D1 minus standard deviation square root of t. D1 ಎಷ್ಟಿದೆ? 0.69971. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ರೂಟ್ ಆಫ್ ಟಿ ಇದು ಏನ್ ನೋಡಿ? Zero point two one two, sir. ವೆರಿ ಗುಡ್, ವೆರಿ ಗುಡ್. ಐ ವಾಂಟೆಡ್ ದಿಸ್ ಒನ್ ಓನ್ಲಿ. ಅರ್ಥ ಆಯ್ತಮ್ಮ? ಸೊ ಏನ್ ಮಾಡ್ಬೇಕು ಇಲ್ಲಿ? 0.212. therefore D2 is equals to ಎಷ್ಟು ಮಾ? Zero 0.48771, sir. Any problem in the until here? No, sir. ಓಕೆ, ಇವಾಗ ಇಲ್ಲಿ ಫಸ್ಟ್ ಗಿರಿ ಒಂದೇ ನಿಮಿಷ. ಇದು D1 ಅಲ್ಲ, ದಿಸ್ ಇಸ್ D1. ಓಕೆ, ಒಂದೇ ನಿಮಿಷ ರೀ. ಓಕೆ, ಇದು ಸಿಕ್ತಾ? ಇವಾಗ ನಾನು ಏನ್ ಮಾಡ್ಬೇಕಂದ್ರೆ ಐ ಆಮ್ ಗೋಯಿಂಗ್ ಟು ಫೈಂಡ್ n ಆಫ್ D1. ಏನ್ ಮಾಡ್ತೀನಿಮ್ಮ? n ಆಫ್ D1, n ಆಫ್ D2, n ಆಫ್ D2. ಓಕೆನಾ? ಸೊ ಇವಾಗ ಇದನ್ನ 69971 ನ ಕ್ಯಾನ್ ಐ ರೈಟ್ ಇಟ್ ಆಸ್ 0.7 ಎಂದು ಬರಿಬೋದಾ? Yes, sir. ಗರ್ಲ್ಸ್ ಇದನ್ನ 0.49 ಎಂದು ಬರಿಬೋದಾ? Yes, 2 sir. ಡೆಸಿಮಲ್ಸ್ಗೆ ನೀವು ಅಪ್ರಾಕ್ಸಿಮೇಟ್ ಮಾಡ್ಕೊಳ್ಬೇಕು. ಎಷ್ಟು ಡೆಸಿಮಲ್ಸ್ಗೆ ಅಪ್ರಾಕ್ಸಿಮೇಟ್ ಮಾಡ್ಕೊಳ್ಬೇಕು? 2 decimals. 2 ಡೆಸಿಮಲ್ಸ್. ಇದನ್ನ ಜ್ಞಾಪಕ ಇಟ್ಕೊಂಡು ಇವಾಗ ಸ್ಟಾರ್ಟ್ ಯೋರ್ ದಿಸ್ ಒನ್. ಸಾರಿ, ನಾನು ಇಲ್ಲಿ ಓಪನ್ ಮೈ ಸ್ಟ್ಯಾಟಿಸ್ಟಿಕಲ್ ಟೇಬಲ್. ಯಾವ ಟೇಬಲ್ ಓಪನ್ ಮಾಡ್ತೀನಿ? ಸ್ಟ್ಯಾಟಿಸ್ಟಿಕಲ್ ಟೇಬಲ್. ನಾರ್ಮಲ್ ಟೇಬಲ್ ನಾನು ಓಪನ್ ಮಾಡ್ಕೊಳ್ತೀನಿ. ಐ ಆಮ್ ಓಪನಿಂಗ್ ಮೈ ಝಡ್ ಡಿಸ್ಟ್ರಿಬ್ಯೂಷನ್. ಇದನ್ನ ನೀವು ನಾಳೆ ಎಲ್ಲರೂ ತಗೊಂಡು ಹೋಗ್ಬೇಕು. ಝಡ್ ಡಿಸ್ಟ್ರಿಬ್ಯೂಷನ್ ಎಕ್ಸಾಮಿನೇಷನ್ಗೆ ಪ್ರಿಂಟ್ ತಗೊಂಡು ಇದನ್ನ ಹೋಗ್ಬೇಕು, ಇಲ್ಲಾಂದ್ರೆ ಸಮ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾಪ? Yes, sir. ಓಕೆ, ಇವಾಗ 0.7ಗೆ ವ್ಯಾಲ್ಯೂ ಎಷ್ಟಿದೆ ನೋಡಿ? 0.7. 0.7ಗೆ ವ್ಯಾಲ್ಯೂ ಎಷ್ಟಿದೆ ನೋಡಿ? 75. 0.7580. ಓಕೆ, ನಾನು ಇಲ್ಲಿ ಏನ್ ಹಾಕ್ತೀನಿ? 0.7580. ಇವಾಗ 0.49ಗೆ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ನೋಡೋಣ.
0.4 ಇಲ್ಲಿದೆ. 9 ಎಲ್ಲಿದೆ ನೋಡಿ, 9 ಎಲ್ಲಿದೆ ಅಮ್ಮ? 68 0.0 ಇಲ್ಲಿ ಇಲ್ಲಿ Zero ಇಲ್ಲಿ point 878 sir. 0.4 ಇಲ್ಲಿ 9 ಎಷ್ಟು ಬಂದಿದೆ ನೋಡಿ? 0.6879. 0.6879. ಇವಾಗ ಆ ಫಾರ್ಮುಲಾನ ತಗೊಳ್ಳಿ, ಸಿ ದು ಫಾರ್ಮುಲಾನ ತಗೊಳ್ಳಿ. ಎಲ್ಲಿದೆ ಈ ಸಿ? ಈ ಸಿ ದು ಫಾರ್ಮುಲಾನ ನಾನು ತಗೊಳ್ತೀನಿ. ಓಕೆ, ಸೊ ಐ ವಿಲ್ ರೈಟ್ ದಿಸ್. ಓಕೆ, ಇವಾಗ ರೈಟ್ ಒಂದೇ ಎಸ್ ವ್ಯಾಲ್ಯೂ ಎಷ್ಟು? 60 ಇಂಟು ಎನ್ ಆಫ್ ಡಿ ಒನ್ ಎಷ್ಟು? 0.75. 0.7580. ಎಕ್ಸ್ ವ್ಯಾಲ್ಯೂ ಎಷ್ಟು? 56. 56. ಡಿವೈಡ್ ಬೈ ಇ ಆರ್ ಟಿ. ಆರ್ ಎಷ್ಟು ಮಾ ವ್ಯಾಲ್ಯೂ ಇರೋದು? 6 0.14, ಇದು 0.5. into 0.14 into 0.5 into n of d2 ಎಷ್ಟು ಮಾ? 0.6879. ಓಕೆ, ಇವಾಗ ಇಲ್ಲಿ ಸೈಡ್ ನಲ್ಲಿ Okay, sir. e to the power of 0.14 into 0.5. How much it is? No. 0.07 sir. ಎಷ್ಟಿದೆ ಮಾ? 0.07. 07. ಓಕೆ, 0.07 ವ್ಯಾಲ್ಯೂ ಎಷ್ಟಿದೆ? ನಾನು ಈ ಕ್ಯಾಲ್ಕುಲೇಷನ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು. ನಾನು ಕ್ಯಾಲ್ಕುಲೇಟರ್ ನಲ್ಲಿ ಡೈರೆಕ್ಟ್ ಆಗಿ ಮಾಡ್ತೀನಿ. ಓಕೆ, ಸೊ ಡೋಂಟ್ ಬಾದರ್. e to the power of 0.07 ಅಲ್ಲಮ್ಮ? 07 sir. 1.0725. 0.07 sir. 07 ಇಲ್ಲ, ನೀವು ಅಲರ್ಟ್ ಆಗಿದ್ರೆ ನಾನು ಚೆಕ್ ಮಾಡ್ದೆಪ್ಪ. ಓಕೆ, 07. ಓಕೆ, 1.0725. 0725. 1.0725. 1.0725. ಸೊ ಇಲ್ಲಿ ಏನ್ ಮಾಡ್ತೀನಿ, ಇದೆರಡು ಮಲ್ಟಿಪ್ಲೈ ಮಾಡಿ. 60 Okay, sir. 60 into 0.7580. 45.48 sir. 45.48 48. ಮೈನಸ್ ಇದು ಎರಡು ಮಲ್ಟಿಪ್ಲೈ ಮಾಡಿ. It's 56 sir. 56 into 0.68. 56 into 0.68. 38.52. 38.52 divided by 1.0725. ಇವಾಗ 38.52 divided by 1.0725 ಮಾಡಿ ಮಾ. 1.0725. 35.918. 35.918. 918. ಇವಾಗ ಇದೆರಡು ಮೈನಸ್ ಮಾಡಿ. 9.561. 9.56. ಇದು ಕಾಲ್ ಆಪ್ಷನ್ ಕೇಳಿದ್ರೆ ಇಲ್ಲೇ ಸ್ಟಾಪ್ ಮಾಡಿ. ಕಾಲ್ ಆಪ್ಷನ್ ಕೇಳಿದ್ರೆ ಏನ್ ಮಾಡ್ತೀರಾ ನೀವು? ಅಲ್ಲೇ ಸ್ಟಾಪ್. ಇಲ್ಲೇ ಸ್ಟಾಪ್ ಮಾಡ್ಬೇಕು. ಅಕಸ್ಮಾತ್ ಪುಟ್ ಆಪ್ಷನ್ ಕೇಳಿದ್ರೆ
ಅಕಸ್ಮಾತ್ ಯಾವ್ದು ಕೇಳಿದ್ರೆ ಅಮ್ಮ Put ಪುಟ್ ಆಪ್ಷನ್ ಕೇಳಿದ್ರೆ ಏನ್ ಮಾಡ್ಬೇಕು? ಜಸ್ಟ್ ಒಂದೇ ನಿಮಿಷ. ಕಾಲ್ ಆಪ್ಷನ್ ಕೇಳಿದ್ರೆ ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ವ್ಯಾಲ್ಯೂ ಆಫ್ ಕಾಲ್ ಆಪ್ಷನ್ ಕೇಳಿದ್ರೆ ಇಲ್ಲೇ ಸ್ಟಾಪ್ ಮಾಡಿ. ಅಕಸ್ಮಾತ್ ಪುಟ್ ಆಪ್ಷನ್ ವ್ಯಾಲ್ಯೂ ಕೇಳಿದ್ರೆ ಏನು? ಬೇಗನೆ ಮುಗ್ದೋಗ್ಬಿಡ್ತೀನಿ ನೋಡಿ ಇಲ್ಲಿ. P is equals to X divided by ERT plus C minus S. ಓಕೆನಮ್ಮ? Yes, sir. ಆ X ವ್ಯಾಲ್ಯೂ ಎಷ್ಟು? 56. ERT ವ್ಯಾಲ್ಯೂ ನಾವು ಪ್ರೀವಿಯಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂದಿದೆ ನೋಡಿ ERT ವ್ಯಾಲ್ಯೂ? 1.07 0725, sir. 1.0725. 1.0725 ಪ್ಲಸ್ ಸಿ ವ್ಯಾಲ್ಯೂ ಎಷ್ಟು ಬಂತಮ್ಮ? 9.56. 9.56. Yes, sir. ಓಕೆ. ಮೈನಸ್ ಸ್ಪಾಟ್ ರೇಟ್ ವ್ಯಾಲ್ಯೂ ಎಷ್ಟಮ್ಮ? 60. 60. 60ಯಾ? Sir. Yes, sir. 60. That is goes to 56 divided by 1.0725. ಎಷ್ಟು ಬಂದಿದೆ ನೋಡಿ? $52.21. 52.214, sir. 214. Yes, sir. 9.56 minus 60. ಅದೆಷ್ಟು ನೋಡಿ? Minus 50.44, sir. 50.44. That is equals to Sir, ಅದು ಮೈನಸ್ ವ್ಯಾಲ್ಯೂ ಬರ್ತಿದೆ ಸರ್. ಅದೇ ಮೈನಸ್ ಕರೆಕ್ಟ್. ಇವಾಗ ಹೇಳಿ 52 ಅಂದ್ರೆ ಮೈನಸ್ 50.44 ಮಾಡಿ. 1.774 ಸರ್. 1.754 774. Yes sir. 7 774, sir. 774, sir. ಓಕೆ. ಸೊ ಸಿ ದ ವ್ಯಾಲ್ಯೂ ಎಷ್ಟು ಬಂತಮ್ಮ ನಮ್ಗೆ? 9.56 ರೂಪೀಸ್ ಹಾಕಿ. ಪಿ ದ ವ್ಯಾಲ್ಯೂ ಎಷ್ಟುಮ? ರೂಪೀಸ್ 1.774. ಇವಾಗ ಇದು ಕರೆಕ್ಟ್ ಆಗಿದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಯಾವ ರೀತಿ ಚೆಕ್ ಮಾಡೋದು? ಓಕೆ, ಜಸ್ಟ್ ಎ ಮಿನಿಟ್. ಸ್ಟಾರ್ಟ್ 1 ಮುಂದೆ ನಿಮಿಷ. ಓಕೆ, ಇಲ್ಲಿ ಬ್ಲ್ಯಾಕ್ ಶೋಲ್ಸ್ ಈ ನಾವು ಇಮ್ಯಾಜಿನರಿ ಸಮ್ಸ್ ಕೊಟ್ಟಿದ್ದು ಬ್ಲ್ಯಾಕ್ ಶೋಲ್ಸ್ ಮಾಡೆಲ್ ಕ್ಯಾಲ್ಕುಲೇಟರ್. ನಮ್ಗೆ ಅಲ್ಲೇ ಏನೋ ಒಂದು ಕೊಟ್ಟೆ, ನಿಮ್ಮ ಕ್ಲಾಸ್ನಲ್ಲಿ ಏನೋ ಒಂದು ಸಮ್ ಕೊಟ್ಟೆ, ಅದು ನೋಡ್ಕೊಳ್ಳಿ. ಬ್ಲ್ಯಾಕ್ ಶೋಲ್ಸ್ ಕ್ಯಾಲ್ಕುಲೇಟರ್. ಓಕೆನಾ? ಸ್ಪಾಟ್ ಪ್ರೈಸ್ ಎಷ್ಟಿತ್ತು ನಮ್ದು? 50 sir. 60. ಸ್ಟ್ರೈಕ್ ಪ್ರೈಸ್ ಎಷ್ಟಿತ್ತು? 56. 56. ಎಕ್ಸ್ಪೈರಿ ಡೇಟ್ ಯಾವಾಗಮ್ಮ? 6 months ಆದ್ಮೇಲೆ. ಸೊ ಸೆಪ್ಟೆಂಬರ್ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಮಾರ್ಚ್ ಕೊಟ್ಟಿದ್ದೀನಾ? ಓಕೆನಪ್ಪ? 6 months. ಪರ್ಸೆಂಟೇಜ್ ಎಷ್ಟು? ವಾಲ್ಟಾಲಿಟಿ ಪರ್ಸೆಂಟೇಜ್ ಎಷ್ಟು? 30. 30%. ಇಂಟ್ರೆಸ್ಟ್ ಎಷ್ಟು? Interest Rate of interest 14%, sir. ವ್ಯಾಲ್ಯೂ ನೋಡಿಮಾ. ಸೇಮ್ ಬರ್ತಾ ಇದೆಯಾ? ಎಸ್ ಸರ್, ಸೇಮ್ ಬರ್ತಿದೆ ಸರ್. ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಸ್ವಲ್ಪ ಡೆಸಿಮಲ್ಸ್ ಚೇಂಜ್ ಆಗುತ್ತೆ, ಅದೆಲ್ಲ ನೀವು ಹಂಗೆ ಅನ್ಕೊಳ್ಬೇಡಿ. ಇದಕ್ಕೆ ಕಂಪ್ಯೂಟರ್ ಪಕ್ಕಾ ಮಾಡುತ್ತೆ, ನಾವು ಎಲ್ಲ ಅಪ್ರಾಕ್ಸಿಮೇಷನ್ ಕ್ಯಾಲ್ಕುಲೇಷನ್ ಮಾಡುವುದು. Yes, sir. ಹಂಗಂದ್ರೆ ನನ್ನ ಸಮಯ ಕರೆಕ್ಟ್, ಮಿಕ್ಕಿದ ಎಲ್ಲ ಕಲೆಕ್ಷನ್ ತಪ್ಪಾಗಿ ಮಾಡಿದ್ದಾರೆ. ಮ್ಯಾಮ್ ಅದನ್ನೇ ಸರ್ ಕಾಲ್ ಆಪ್ಷನ್ ನಾವು ಉಲ್ಟಾ ಫಾರ್ಮುಲಾ ಹಾಕೊಂಡ್ರೆ ಪುಟ್ ಆಪ್ಷನ್ ಅಂತ ಹೇಳಿದ್ರು ಸರ್. ಅಮ್ಮ ನಾನು ಮಾಡಿದ್ದು ಕರೆಕ್ಟ್ ಆಗಿದೆ. ಕರೆಕ್ಟ್ perfect. ಆಗಿದೆಯಾ? ಇದು ನೋಡಿ, ಇದು Yes, sir. ಬೇಕಂದ್ರೆ ಆನ್ಲೈನ್ Google ಹೋಗಿ answer. ನಮ್ಗೆ ಅದೇ ಬಂದಿದೆ ವ್ಯಾಲ್ಯೂ. ಎಕ್ಸಾಮ್ ಅಲ್ಲಿ ನಾವೇಂಗ್ ಸರ್ ಚೆಕ್ ಮಾಡೋದು? ಮನೆಗೆ ಚೆಕ್ ಮಾಡು.
ನಿತಿನ್ ಹೌದು. ಈ ಪ್ರಶ್ನೆ ನಾವು ಕೇಳ್ತಾರೆ. ಮನೆಗ್ ಬಂದು ಚೆಕ್ ಮಾಡೋ ಕರೆಕ್ಟ್ ಅನ್ಸುತ್ತೆ. ಅಪ್ಪ ಇದು ಓಕೆನಾ? ಕ್ಲಿಯರ್? sir. ಸರ್ Yes, sir. ನಿಮ್ಗೆ ಇವಾಗ ಟೇಬಲ್ ಬೇಕಾ? ನಾಳೆ ನಾರ್ಮಲ್ ಟೇಬಲ್ ಡಿಸ್ಟ್ರಿಬ್ಯೂಷನ್ ತಗೊಂಡು ಹೋಗ್ಬೇಕು. ಪ್ಲಸ್ ಬಂದ್ಬಿಟ್ಟು ನಿಮ್ಗೆ ಲಾಗ್ ಟೇಬಲ್ ಬೇಕಂದ್ರೆ ಕೊಡ್ತೀನಿ ತಗೊಂಡೋಗಿ. ಹ್ಮ್. ಬಟ್ ನೀವು ಎರಡದ್ದು ಕ್ವೆಶನ್ಸ್ ಹಾಕಿ ಸರ್ ಇವಾಗ ಮಾಡಿದ್ ನೀವು. ಹೌದಾ? ಒಂದೇ ನಿಮಿಷಮ್ಮ. ಸರ್ ಎಲ್ಲ ಗ್ರೂಪ್ ಅಲ್ಲಿ ಆಗ್ಬಿಡಿ ಸರ್, ಟೇಬಲ್ ಎಲ್ಲ. ಟೇಬಲ್ ಎಲ್ಲ ಗ್ರೂಪ್ ನಲ್ಲಿ ಆಗ್ಬೇಕಾ? ಸರಿ ಇರಿ. Yes, sir. ಮೇಡಮ್ ಇಲ್ಲಿ ಮತ್ತೆ ಕ್ವಶನ್ ಪೇಪರ್ಸ್ ವರ್ಡ್ ಕ್ವಶನ್ ಪೇಪರ್ಸ್ ಇದ್ರೆ ಹಾಕಿ ಸರ್. ಅದೆಲ್ಲ ಏನ್ ಬೇಡ, ನೀನ್ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಒಂದ್ 4-5 ನಾಳೆ ಸತಿ. ಕ್ವಶನ್ ಪೇಪರ್ ಇದ್ರೇನು ಆಗ್ಬಿಡಿ ಸರ್. ಒಂದೇ ನಿಮಿಷಪ್ಪ. ಫಾರ್ವರ್ಡ್ ಎಲ್ಲಿ ಹೋಗ್ಬೇಕು? ಫಾರ್ವರ್ಡ್ಗೆ ಎಲ್ಲಿಪ್ಪ? ಫಾರ್ವರ್ಡ್ ಬರ್ತಾ ಇಲ್ಲ. ಓಕೆ, ನಾನು ಹಾಕ್ತೀನಿಮ್ಮ. ಏನೋ ಡೌಟ್ ಇದ್ರೆ ಕೇಳಿ. ಸರ್ ಆ ಬೇಗ. ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಓಪನ್ ಮಾಡಿ ಸರ್, ಆಗುತ್ತೆ. ಹೌದಾ? ಇಲ್ಲಪ್ಪ, ಇಲ್ಲೇ ಎಲ್ಲೋ ಫಾರ್ವರ್ಡ್ ಬರ್ತಾ ಇತ್ತು. ಇರಿ, ನಾನು ನನ್ನ ಸೆಲ್ ಫೋನ್ ಇಂದ ಫಾರ್ವರ್ಡ್ ಮಾಡ್ತೀನಿ. ಹಾ ಸರ್. ಈ ನೋಟ್ಸ್ ಬೇಕಪ್ಪ ಮಾಡಿದ್ದು? ಹಾ ಸರ್. ನೋಡಿ, ಇದು ಸಮ್ ನೀವು ಬೇಕಂದ್ರೆ ಯಾವಾಗ್ಲೂ ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ. ನಾ ಮಾಡಿರೋ ಸಮ್ ನೀವು ನೋಡಿದ್ರೆ ತಾನೆ ERM ಕೂಡ ಹಂಗೆ ಎಕ್ಸಾಕ್ಟ್ ಬರುತ್ತೆ ನಿಮ್ಗೆ. ಎಕ್ಸೆಲ್ ಮಾಡಿದ್ರೆ ಯಾವಾಗ್ಲೂ ಸಿಸ್ಟಮ್ ಚೆಕ್ ಮಾಡ್ಕೊಳ್ಳಿ. ಓಕೆ, M.Com ಸೆಕೆಂಡ್ ಸೆಮ್. ಓಕೆ, ಇದು ಒಂದು ನೋಡ್ಕೊಳ್ಳಿ. ಹಂಗೆ ಬಂದ್ಬಿಟ್ಟು ನಿಮ್ಗೆ ಟೇಬಲ್ ಬೇಕಂತ ಹೇಳಿದ್ರಲ್ಲ, ಇಲ್ಲಿ ವಿದ್ಯಾ ಮೇಡಮ್ ಇಲ್ಲಿ ಅವ್ರು ಕಲ್ಸ್ಕೊಟ್ರು ಎಷ್ಟ ಸ್ಟೂಡೆಂಟ್ಸ್ಗೆ ಇದು ತಗೊಳ್ಳೋದಕ್ಕೆ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಎಲ್ಲಿ M.Com ಸೆಕೆಂಡ್ ಸೆಮ್ ಬಂತ ನೋಡಿಮ್ಮ. ಯೋ ಸುಮ್ನಿರಾ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ನಾನು ಮಲೆನಲ್ಲಿ ಸ್ಟಕ್ ಆಗ್ಬಿಟ್ಟೆ, ಅದಕ್ಕೆ ಬಂದು ಕ್ಲಾಸ್ ತಕ್ಷಣ ಮಾಡೋದಕ್ಕಾಗ್ಲಿಲ್ಲ. ಇಲ್ಲಿ ಸರ್ ಪರವಾಗಿಲ್ಲ. ಓಕೆ, ಅದು ಫ್ರೈಡೆ ಸ್ಯಾಟರ್ಡೇನೆ, ಥರ್ಸ್ಡೇ ಫ್ರೈಡೇನೆ ಮಾಡಿನ ಕೇಳಿದ್ರು. ಬಟ್ ಇಲ್ಲಿ 1.774 ಬಂದಿದೆ. ಇಲ್ಲಿ ಪುಟ್ ಆಪ್ಷನ್ ಇದೆ ನೋಡಪ್ಪ. ಈ ವ್ಯಾಲ್ಯೂನ ನೀವು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 1.774 ಗೆ ಬರುತ್ತೆ. ಸಾರಿ, ಇಲ್ಲಿ ಪುಟ್ ಆಪ್ಷನ್ ರೋ ಇದೆ ನೋಡಿ, ಈ ವ್ಯಾಲ್ಯೂ ಕಾಣಿಸ್ತದೆ ನಿಮ್ಗೆ? ಎಸ್ ಸರ್. ಹಾ ಸರ್. ಮೈನಸ್ ಮಾಡಿದ್ರೆ ಅದೇ ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ. ಇದನ್ನ ಮೈನಸ್ ಮಾಡಿದ್ರೆ ಇಲ್ಲಿ ಆ ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಅದು ನಮ್ಗೆ ಇದೆಲ್ಲ ನಿಮ್ ಈ ಕ್ಯಾಲ್ಕುಲೇಷನ್ ಅಲ್ಲಿ ನಿಮ್ಗೆ ಇವಾಗ ಬೇಡ. ನೀವೆಲ್ಲ PhD ಸಪೋಸ್ ಹೋಗಿದ್ರೆ ಆವಾಗ ಇದೆಲ್ಲ ನೀವು ಕಲಿತೀರಾ. ಇವಾಗ ಇದೆರಡು ಮಾತ್ರ ನೋಡ್ಕೊಳ್ಳಿ. ನಮ್ದು ಆಲ್ಮೋಸ್ಟ್ ಕರೆಕ್ಟ್ ಬಂದಿದೆ. ಓಕೆನಾಮ?